ವೀಕ್ಷಕರೇ ನಮಸ್ಕಾರ. ಈ ದಿನ .comಗೆ ಸ್ವಾಗತ. ನಾನು ಮನೋಜ್. ಹೊಯ್ಸಳ ವಿಜಯನಗರ ಸಾಮ್ರಾಜ್ಯಗಳ ಐತಿಹಾಸಿಕ ಪರಂಪರೆಯ ಹಿರಿಮೆ, ಪ್ರಾಚೀನ ದೇವಾಲಯಗಳ ತಾಣ, ಸಕ್ಕರೆ ನಾಡು ಎಂಬ ಬಿರುದು, ಸುಗ್ಗಿ ಹಬ್ಬದ ಬೀಡು ಹೆಗ್ಗಳಿಕೆ, ಕೃಷಿ ಮತ್ತು ಸಾಂಸ್ಕೃತಿಕ ಶ್ರೀಮಂತಿಕೆ ಹಾಗೂ ಕೋಮು ಸೌಹಾರ್ದತೆಯ ಪರಂಪರೆ ಹೊಂದಿರುವ ಜಿಲ್ಲೆ ಮಂಡ್ಯ. ಆದರೆ ಕಳೆದೆರಡು ವರ್ಷಗಳಲ್ಲಿ ಮಂಡ್ಯ ತನ್ನ ಸಾಂಸ್ಕೃತಿಕ ಹಿರಿಮೆಗಿಂತ ಕೋಮು ದ್ವೇಷ, ಗಲಾಟೆ, ಗಲಭೆಗಳಿಂದಲೇ ಹೆಚ್ಚು ಸದ್ದು ಮಾಡ್ತಾ ಇದೆ. ಇನ್ನು ಸುದ್ದಿಯಾಗಿದೆ ಕೂಡ. ಹಿಂದುತ್ವ ಕೋಮುವಾದಿಗಳು ಮಂಡ್ಯದ ಶ್ರೀಮಂತಿಕೆಯನ್ನು ಅಳಿಸಿ ದ್ವೇಷದ ವಿಷವನ್ನು ಕಕ್ಕಿದ್ದಾರೆ. ಪರಿಣಾಮ ಕರಾವಳಿ ಜಿಲ್ಲೆಗಳನ್ನು ಮೀರಿ ಮಂಡ್ಯ ಕೋಮು ಸಂಘರ್ಷಗಳ ಕೇಂದ್ರವಾಗಿ ಬದಲಾಗ್ತಾ ಇದೆ. 2025ರಲ್ಲಿ ರಾಜ್ಯದಲ್ಲಿ ದಾಖಲಾಗಿರುವ ಒಟ್ಟು 70 ಕೋಮು ಸಂಘರ್ಷ ಪ್ರಕರಣಗಳಲ್ಲಿ 34 ಪ್ರಕರಣಗಳು ಮಂಡ್ಯ ಜಿಲ್ಲೆಯಲ್ಲಿಯೇ ದಾಖಲಾಗಿವೆ. ಮಂಡ್ಯ ಈಗ ತನ್ನ ಕೋಮು ಸೌಹಾರ್ದ ಪರಂಪರೆಯನ್ನು ನಿಧಾನವಾಗಿ ಕಳೆದುಕೊಳ್ತಾ ಇದೆ. ಹೌದು, ಇತ್ತೀಚೆಗೆ ವಿಧಾನ ಪರಿಷತ್ ಅಧಿವೇಶನದಲ್ಲಿ MLC ಮಧುಜಿ ಮಾದೇಗೌಡ ಅವರು ಕೇಳಿದ ಪ್ರಶ್ನೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಉತ್ತರ ನೀಡಿದ್ದಾರೆ. ಅವರ ಉತ್ತರದಲ್ಲಿ ನೀಡಿದ ಅಂಕಿಅಂಶಗಳು ಮಂಡ್ಯದ ಕೋಮು ಸೌಹಾರ್ದತೆ ನಶಿಸುತ್ತಿದೆ ಎಂಬುದನ್ನು ಒತ್ತಿ ಹೇಳ್ತಿವೆ. ಮಂಡ್ಯ ಕೋಮುವಾದಿಗಳ ಪಡಸಾಲೆಯಾಗಿ ಬದಲಾಗ್ತಿದೆ ಎಂಬುದನ್ನು ಸಹ ಎತ್ತಿ ತೋರಿಸ್ತಿವೆ. ಸಚಿವ ಪರಮೇಶ್ವರ್ ನೀಡಿದ ಅಂಕಿಅಂಶಗಳ ಪ್ರಕಾರ ಗಣೇಶ ಚತುರ್ಥಿಯ ಸಮಯದಲ್ಲಿನ ಗಲಾಟೆಗಳು ಸೇರಿದಂತೆ ರಾಜ್ಯದಾದ್ಯಂತ ದಾಖಲಾದ ಒಟ್ಟು 70 ಕೋಮು ಸಂಘರ್ಷದ ಪ್ರಕರಣಗಳಲ್ಲಿ 34 ಪ್ರಕರಣಗಳು ಅಂದರೆ 48% ಪ್ರಕರಣಗಳು ಮಂಡ್ಯ ಜಿಲ್ಲೆಯೊಂದರಲ್ಲೇ ವರದಿಯಾಗಿವೆ. ಸಂಪ್ರದಾಯಬದ್ಧವಾಗಿ ಕೃಷಿ ಪ್ರಧಾನ ಪ್ರದೇಶವಾಗಿರುವ ಮಂಡ್ಯ ವಿವಿಧ ಧರ್ಮಗಳ ಜನರು ಕೃಷಿಯಲ್ಲಿ ಜೊತೆಯಾಗಿ ಕೆಲಸ ಮಾಡುವ ಮೂಲಕ ಶಾಂತಿಯುತ ಸಹಬಾಳ್ವೆಗೆ ಹೆಸರಾಗಿತ್ತು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಗ್ರಾಮೀಣ ಭಾಗಗಳಿಗೆ ಕೋಮು ರಾಜಕೀಯದ ಪ್ರವೇಶವು ಸಾಮಾಜಿಕ ಮತ್ತು ಧಾರ್ಮಿಕ ಧ್ರುವೀಕರಣಕ್ಕೆ ಕಾರಣವಾಗಿದೆ. ಗುಂಪುಗಳ ನಡುವೆ ಸಂಘರ್ಷಕ್ಕೆ ದಾರಿ ಮಾಡಿಕೊಟ್ಟಿದೆ. ಇನ್ನು ಶ್ರೀರಂಗಪಟ್ಟಣದಲ್ಲಿ ಹಿಂದೂ ಸಂಘಟನೆಗಳು ನಿರಂತರವಾಗಿ ಆಯೋಜಿಸುವ ವಾರ್ಷಿಕ ಸಂಕೀರ್ತನ ಯಾತ್ರೆಯು ಸಂಘರ್ಷದ ಕೇಂದ್ರ ಬಿಂದುವಾಗ್ತಿದೆ. ಜೊತೆಗೆ 2024ರ ಜನವರಿ 22ರಂದು ಕೆರಗೋಡು ಗ್ರಾಮದಲ್ಲಿ ಹಿಂದುತ್ವದ ಕೋಮುವಾದಿ ಕಾರ್ಯಕರ್ತರು ಗ್ರಾಮ ಪಂಚಾಯಿತಿ ಮುಂದಿನ ಧ್ವಜಸ್ತಂಭದಲ್ಲಿ ಹನುಮ ಧ್ವಜವನ್ನು ಆರಿಸಿದ್ದು ಕೋಮು ಅಶಾಂತಿಯು ಜಿಲ್ಲೆಯಾದ್ಯಂತ ಹರಡುವಂತೆ ಮಾಡಿತ್ತು. ಅಲ್ಲದೆ ಅದೇ ವರ್ಷ ನಾಗಮಂಗಲ ತಾಲೂಕಿನ ಗಣೇಶ ವಿಸರ್ಜನಾ ಮೆರವಣಿಗೆಯ ಸಂದರ್ಭದಲ್ಲಿ ನಡೆದ ಕೋಮು ಸಂಘರ್ಷ 2025ರಲ್ಲಿ ಮದ್ದೂರು ತಾಲೂಕಿನ ಗಣೇಶ ಮೂರ್ತಿ ಮೆರವಣಿಗೆಯ ವೇಳೆ ನಡೆದ ಕಲ್ಲು ತೂರಾಟ ಮತ್ತು ಹಿಂಸಾಚಾರದ ಘಟನೆಗಳ ಪರಿಸ್ಥಿತಿಗಳನ್ನು ಮತ್ತಷ್ಟು ಹದಗೆಡಿಸಿವೆ. ಈ ಘಟನೆಗಳು ಜಿಲ್ಲೆಯಾದ್ಯಂತ ಉದ್ವಿಗ್ನತೆಯನ್ನು ಹೆಚ್ಚಿಸಿವೆ. 2024ರಲ್ಲಿ ನಾಗಮಂಗಲದಲ್ಲಿ ಒಟ್ಟು 24 ಪ್ರಕರಣಗಳು ದಾಖಲಾಗಿದ್ದರೆ 2025ರಲ್ಲಿ ಮದ್ದೂರು ಪೊಲೀಸರು 10 ಪ್ರಕರಣಗಳನ್ನು ದಾಖಲಿಸಿಕೊಂಡಿದ್ದಾರೆ. ಜಿಲ್ಲೆಯಲ್ಲಿ ಹೆಚ್ಚುತ್ತಿರುವ ಕೋಮು ಘಟನೆಗಳಿಗೆ ಪ್ರತಿಕ್ರಿಯೆಯಾಗಿ ಸಂಘರ್ಷಗಳನ್ನು ತಡೆಯಲು ವಿಶೇಷ ಕಾರ್ಯಪಡೆಯನ್ನು ರಚಿಸಲಾಗಿದೆ. ಹಿರಿಯ ಪೊಲೀಸ್ ಅಧಿಕಾರಿಯೊಬ್ಬರ ಪ್ರಕಾರ ರಾಜ್ಯ ಮಟ್ಟದ ವಿಸ್ತೃತ ಕಾರ್ಯಕ್ರಮದ ಭಾಗವಾಗಿ 2025ರ ಮೇ 28ರಿಂದ ಮಂಡ್ಯದಲ್ಲಿ ವಿಶೇಷ ಕಾರ್ಯಪಡೆ ಕಾರ್ಯನಿರ್ವಹಿಸುತ್ತಿದೆ. ನಾಗಮಂಗಲ ಪಟ್ಟಣದ ಗಣೇಶ ಮೆರವಣಿಗೆಯ ಸಂದರ್ಭದಲ್ಲಿ ನಡೆದ ಕೋಮು ಹಿಂಸಾಚಾರಕ್ಕೆ ಸಂಬಂಧಿಸಿದಂತೆ ಡಿವೈಎಸ್ಪಿ ಡಾಕ್ಟರ್ ಸುಮಿತ್ AR, ಪೊಲೀಸ್ ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್, PSI ರವಿ BJ ಮತ್ತು ಹೆಡ್ ಕಾನ್ಸ್ಟೇಬಲ್ M ರಮೇಶ್ ಸೇರಿದಂತೆ ಹಲವು ಪೊಲೀಸ್ ಸಿಬ್ಬಂದಿಯನ್ನು ಅಮಾನತುಗೊಳಿಸಲಾಗಿದೆ. ಅವರ ವಿರುದ್ಧ ಜಂಟಿ ಇಲಾಖಾ ಕಾರ್ಯಾಚರಣೆಯನ್ನು ಸಹ ಪ್ರಾರಂಭಿಸಲಾಗಿದೆ. ಅದೇ ರೀತಿ 2025 ಸೆಪ್ಟೆಂಬರ್ 8ರಂದು ನಡೆದ ಗಣೇಶ ಮೆರವಣಿಗೆಯನ್ನು ನಿರ್ವಹಿಸುವಲ್ಲಿ ನಿರ್ಲಕ್ಷ್ಯ ವಹಿಸಿದ್ದಕ್ಕಾಗಿ ಮದ್ದೂರು ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಶಿವಕುಮಾರ್ ಅವರನ್ನು ಅಮಾನತುಗೊಳಿಸಲಾಗಿದೆ. ಅವರ ವಿರುದ್ಧವೂ ಸಹ ಇಲಾಖಾ ವಿಚಾರಣೆಗೆ ಆದೇಶವನ್ನು ನೀಡಲಾಗಿದೆ. ಇನ್ನು ರಾಜ್ಯ ಮಟ್ಟದಲ್ಲಿ ವಿಶೇಷ ಕಾರ್ಯಪಡೆಗಳ ಪ್ರಧಾನ ಕಚೇರಿಯನ್ನು ಮಂಗಳೂರಿನಲ್ಲಿ ಸ್ಥಾಪಿಸಲಾಗಿದೆ. ಆದಾಗ್ಯೂ ರಾಜ್ಯಾದ್ಯಂತ ನಡೆಯುತ್ತಿರುವ ಕೋಮು ಸಂಘರ್ಷಗಳನ್ನು ಮಟ್ಟ ಹಾಕಲು 2025ರ ಜೂನ್ನಿಂದ ಈಚೆಗೆ ಉಡುಪಿ, ಶಿವಮೊಗ್ಗ ಹಾಗೂ ಮಂಡ್ಯದಲ್ಲಿಯೂ ಕಚೇರಿಗಳನ್ನು ತೆರೆಯಲಾಗಿದೆ. ಇನ್ನು ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಶ್ರೇಣಿಯ ಅಧಿಕಾರಿಗಳು ಈ ಕಾರ್ಯಪಡೆಗಳನ್ನು ಮುನ್ನಡೆಸುತ್ತಿದ್ದಾರೆ. ಈ ಕಾರ್ಯಪಡೆಗಳು ದ್ವೇಷ ಭಾಷಣ ಮತ್ತು ಪ್ರಚೋದನಕಾರಿ ವಿಷಯಗಳನ್ನು ಹಂಚುವುದನ್ನು ತಡೆಯಲು ಮಾಧ್ಯಮಗಳು, ಸಾಮಾಜಿಕ ಮಾಧ್ಯಮಗಳು ಹಾಗೂ ಇತರ ಗುಪ್ತಚರ ಮಾಹಿತಿಯನ್ನು ಮೇಲ್ವಿಚಾರಣೆ ಮಾಡ್ತವೆ. ಸಂಭವನೀಯ ಕೋಮು ಅಶಾಂತಿಯನ್ನು ತಡೆಯಲು ಶ್ರಮಿಸುತ್ತವೆ. ಕೋಮು ಹಿಂಸಾಚಾರದ ಘಟನೆಗಳ ವಿರುದ್ಧ ತ್ವರಿತ ಮತ್ತು ಆದ್ಯತೆಯಲ್ಲಿ ಕ್ರಮವನ್ನು ಕೈಗೊಳ್ಳುವ ಕೆಲಸವನ್ನು ಮಾಡ್ತಿದ್ದಾರೆ. ಗಮನಾರ್ಹವಾಗಿ 2024 ಮತ್ತು 2025ರಲ್ಲಿ ಮಂಡ್ಯ ಜಿಲ್ಲೆಗಳಲ್ಲಿ ಕೋಮು ಸಂಘರ್ಷಗಳು ಹೆಚ್ಚಾಗಿ ವರದಿಯಾಗಿವೆ. ಆದರೆ 2026ರಲ್ಲಿ ಅಂದರೆ ಕಳೆದ 3 ತಿಂಗಳಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಯಾವುದೇ ಒಂದು ಕೋಮು ಘರ್ಷಣೆಯ ಘಟನೆಯಾಗಲಿ ಅಥವಾ ಪ್ರಕರಣಗಳಾಗಲಿ ವರದಿಯಾಗಿಲ್ಲ. ಆದರೆ ಸದ್ಯ ಉಪಚುನಾವಣೆ ನಡೆಯುತ್ತಿರುವ ಬಾಗಲಕೋಟೆ ಜಿಲ್ಲೆಯಲ್ಲಿ ಈ ವರ್ಷ 4 ಕೋಮು ಸಂಘರ್ಷದ ಪ್ರಕರಣಗಳು ದಾಖಲಾಗಿವೆ. ಮುಖ್ಯ ವಿಚಾರವೇನೆಂದರೆ ಇದೇ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಳೆದ 2 ವರ್ಷಗಳಲ್ಲಿ ಒಂದೇ ಒಂದು ಕೋಮು ಸಂಘರ್ಷದ ಪ್ರಕರಣಗಳು ವರದಿಯಾಗಿರಲಿಲ್ಲ. ಉಪಚುನಾವಣೆ ನಡೆಯಲಿರುವ ಈ ವರ್ಷವೇ ಕೇವಲ 3 ತಿಂಗಳಿನಲ್ಲಿಯೇ 4 ಘರ್ಷಣೆಗಳು ನಡೆದಿರುವುದು ಬಿಜೆಪಿಯ ರಾಜಕೀಯ ಕುತಂತ್ರದ ಭಾಗವೆಂಬಂತೆ ಮೇಲ್ನೋಟಕ್ಕೆ ಕಾಣಿಸುತ್ತದೆ.
ವೀಕ್ಷಕರೇ, ಈ ವಿಡಿಯೋದ ಕುರಿತು ನಿಮಗೇನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಇದೇ ರೀತಿಯ ಸಾಕಷ್ಟು ವಿಡಿಯೋಗಳಿಗೆ ನಮ್ಮ ಈದಿನ.com ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮನ್ನು ಬೆಂಬಲಿಸಿ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.